ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿಲ್ಲಿ ನಾನು ಕಡಲೆಕಾಳು ಮತ್ತು ಹೆಸರು ಕಾಳಿದು ಕಜ್ಜಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತಾಯಿದ್ದೀನಿ. ನೋಡ್ಬೋದು, ಕಡಲೆಕಾಳನ್ನು ಈ ಥರ ಹುರ್ಕೋಬೇಕು. ಮೊದಲಿಗೆ ಇದರ ಸಿಪ್ಪೆ ಎಲ್ಲ ಒಡಿಯುತ್ತಲ್ವ, ಅಷ್ಟು ಹುರ್ಕೋಬೇಕು. ಹುರ್ಕೊಂಡು ಆಮೇಲೆ ತೆಗಿತಾ ಇದ್ದೀನಿ ನೋಡಿ. ಅಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಅದರಷ್ಟೇ ಒಂದು ಅರ್ಧ ತಟ್ಟೆ ತೊಗೊಂಡಿದ್ದೀನಿ ನಾನು. ಇದು ಇವಾಗ ನೋಡಿ, ಇವಾಗ ಇದು ಅರ್ಧನೇ. ಇದನ್ನಷ್ಟು ಇದಕ್ಕೊಂದು 5-6 ಲವಂಗ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಹುರ್ಕೋಬೇಕು. ಅದರ ಕಲರ್ ಆವಾಗ ಚೇಂಜ್ ಆಗುತ್ತೆ, ಒಂಥರ ಗೋಲ್ಡ್ ಕಲರ್ ಥರ ಬರುತ್ತೆ. ಆವಾಗ ಇದನ್ನು ತೆಗೆದುಬಿಟ್ಟು ನೋಡಿ, ಈ ಥರ ಕಲರ್ ಬರುತ್ತೆ ಅಷ್ಟೇ. ಇದಕ್ಕೆ ನಮ್ಮ ಕಡೆ ಎಲ್ಲ ಈ ಥರನೇ ಕಜ್ಜಾಯ ಮಾಡ್ತಾರೆ. ಅದಕ್ಕೊಂದು ಇದು ಕಡುಬು ಮಾಡೋಣ ಅಂತ ನಾನಿಲ್ಲಿ ಮೈದಾ ಮತ್ತು ಒಂದು ಚಿರೋಟಿ ರವೆನ ತೊಗೊಂಡಿದ್ದೀನಿ. 1 ಕಪ್ಪು ಮೈದಾಗೆ ಒಂದು ಅರ್ಧ ಚಿರೋಟಿ ರವೆ ತೊಗೊಂಡಿದ್ದೀನಿ. ಅರ್ಧಕ್ಕಿಂತಲೂ ಕಮ್ಮಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನಾದ್ಬಿಟ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಸಪ್ಪೆ ಆಗಿದೆ. ಈ ಸಪ್ಪೆ ಆದಮೇಲೆ ಇದನ್ನು ಪುಡಿ ಮಾಡಿ ಇಟ್ಕೊಂಡು, ಇವತ್ತು ಮಾಡಲ್ಲ ನಾನು, ನಾಳೆ ಮಾಡ್ತಾಯಿದ್ದೀನಿ ಕಜ್ಜಾಯ. ಅದು ಪುಡಿ ಆಯ್ತು ನೋಡಿ. ಒಂಥರ ಸ್ವಲ್ಪ ಜಾಸ್ತಿ ನುಣ್ಣಗೇನೂ ಅಲ್ಲ, ಸ್ವಲ್ಪ ತರಿ ಇರೋ ಥರ ಅಷ್ಟೇ. ತುಂಬ ತರಿ ಅಲ್ಲ, ಒಂದು ಸ್ವಲ್ಪ ಅಷ್ಟೇ. ಅದು ತಿನ್ನೋ ಕಚ್ಚವಾಗ ಸಿಗಬೇಕು, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇದು ಎರಡನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ನಾಳೆಗೆ ಪಲ್ಯ ಎಲ್ಲ ಮಾಡಬೇಕಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಮೆಣಸು ಮತ್ತು ಕರಿಬೇವು ಸೊಪ್ಪು, ಕೊತ್ತಂಬರಿ ಬೀಜ, ಓಂಕಾಳು ಮತ್ತು ಕರಿಬೇವು ಸೊಪ್ಪು ಮತ್ತು ಮೆಂತ್ಯಕಾಳು ಮತ್ತು ಕಾಳು ಮೆಣಸು ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಉದ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಅದು ನಾಳೆಗೆ ಬೇಕಾಗುತ್ತಂತ, ಯಾವುದಾದ್ರೂ ಪಲ್ಯ ಮಾಡೋದಾದರೆ ಬೇಕಾಗುತ್ತೆ ಅಂತ. ಅದನ್ನು ಇವಾಗ ನೋಡಿ, ಇಲ್ಲಿ ನಾಳೆಗೆ ಉದ್ದಿನ ದೋಸೆ ಬೇಕು. ನಮ್ಮ ಕಡೆ ಎಲ್ಲ ಉದ್ದಿನ ದೋಸೆ ಮಾಡ್ತಾರೆ, ಅದಕ್ಕೆ ನೆನೆ ಹಾಕಿಟ್ಟಿದ್ದೀನಿ. ಇಲ್ಲಿ ನೋಡಿ ಕಡಲೆಕಾಳು, ಇದು ನಾಳೆ ಕಡಲೆಕಾಳಿದು ಪ್ರಸಾದ ಮಾಡೋಣ ಅಂತ. ಇವಾಗ ನಾನು ಸಿಗ್ತಾ ಇರೋದು ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ ನೋಡಿ. ಎಲ್ಲ ಅದು ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೀನಲ್ಲ, ಅದೆಲ್ಲ ರುಬ್ಬಿಟ್ಟಾಯಿತು. ಇವಾಗ ಇಲ್ಲಿ ಕಜ್ಜಾಯ ಮಾಡೋಣ ಅಂತ, ಕಜ್ಜಾಯ ಅಲ್ಲ, ಇದು ಕಡುಬು ಮಾಡೋಣ ಅಂತ. ಇವಾಗ ನೋಡಿ, ಇಲ್ಲಿ ನಾನು ಗಸಗಸೆನ ಹುರ್ಕೋತಾ ಇದ್ದೀನಿ. ಗಸಗಸೆನ ಚೆನ್ನಾಗಿ ಒಂದು ಸ್ವಲ್ಪ ಬೆಳಗ್ಗೆನೇ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಸೋಸಿಬಿಟ್ಟು, ಅದರಲ್ಲಿ ಹುಯಿಗೆ ಎಲ್ಲ ಏನಾದರೂ ಇತ್ತು, ಕಲ್ಲು ಏನಾದರೂ ಇತ್ತು ಹೋಗಲಿ ಅಂತ ಅದನ್ನ ಮತ್ತೆ ಬಿಸಿಲಲ್ಲಿ ಒಂದು ಸ್ವಲ್ಪ ಇದು ಮಾಡಿಟ್ಟಿದ್ದೆ, ಆರೋ ಹಾಗೆ, ಅದರ ನೀರಿನ ಅಂಶ ಎಲ್ಲ ಆಗುವಾಗ ಹಾಗೆ. ಮತ್ತು ನಾನು ಎಳ್ಳು ಹುರ್ಕೊಂಡೆ, ಮತ್ತು ನಾನು ಇದೊಂದು ಕೊಬ್ಬರಿನ ಸ್ವಲ್ಪ ಹುರ್ಕೊಂಡೆ. ಇವಾಗ ನೋಡಿ, ಅದನ್ನೆಲ್ಲ ಹುರ್ಕೊಂಡ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ, ಅದಕ್ಕೆ ನಾನು ಏನೆಲ್ಲ ಹಾಕಿದ್ದೀನಿ ಅಂದರೆ ಪಂಪ್ಕಿನ್ ಸೀಡ್ಸ್ ಎಲ್ಲ ಏನೇನು ಬರುತ್ತಲ್ಲ, ಆ ಪಂಪ್ಕಿನ್ ಸೀಡ್ಸು ಮತ್ತು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮತ್ತು ಅದನ್ನೆಲ್ಲ ಕಟ್ಟು ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು, ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ. ಒಂದು 4-5 ಸ್ಪೂನ್ ಅಷ್ಟೇ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಸಿಹಿ ಮಾಡಿಲ್ಲ ನಾನು, ಸ್ವಲ್ಪ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು, ಇವಾಗ ಈ ಥರ ನಾನು ಇದನ್ನು ಕೈಯಲ್ಲೇ ಮಾಡಿ ಒತ್ತಿರೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕೈಯಾಗೆ ಅದ್ರ ಒಳಗಡೆ ಫಿಲ್ ಮಾಡಿರೋದೆಲ್ಲ ತೋರಿಸಿಲ್ಲ, ತುಂಬ ಲೆಂತಿ ಆಗುತ್ತೆ ಅಂತ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 15 ಜನ ಅಷ್ಟಾಗಿತ್ತು, 1 ಕಪ್ಪಲ್ಲಿ 15 ಜನ ಆಗಿತ್ತು. ಇದು ನಾನು ಕೈಯಲ್ಲೆಲ್ಲ ಒತ್ತಿರೋದು ಸೈಡೆಲ್ಲ. ನನ್ನ ಹತ್ರ ಅದು ಮೋಲ್ಡ್ ಇರಲಿಲ್ಲ, ಅದಕ್ಕೋಸ್ಕರ ಕೈಯೆಲ್ಲ ಮಾಡ್ಕೊಂಡು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಶನಿವಾರದ ಬೆಳಿಗ್ಗೆ ಬೇಗ ಎಲ್ಲ ಸ್ನಾನ ಮಾಡ್ಕೊಂಡ್ಬಿಟ್ಟು ಬೇಗ ಹೋಗ್ತಿದ್ದೆ. ಅದು ಬೆಳಿಗ್ಗೆ ತೋರಿಸಿಲ್ಲ, ನಾನು ಡೈರೆಕ್ಟಾಗಿ ಪ್ರಸಾದ ಯಾವ ರೀತಿ ಮಾಡ್ತಾಯಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಿನ್ನೆ ನೆನೆಸಿಟ್ಟಿದ್ದೆಲ್ಲ, ಅದರಲ್ಲಿ ಗಣೇಶನಿಗೆ ಮಾಲೆ ಮಾಡಿದ್ದೀನಿ. ಅದರಲ್ಲಿ 108 ಮಾಲೆ ಮಾಡಿದ್ದೀನಿ. ಇನ್ನೊಂದರಲ್ಲಿ ಸಣ್ಣ ಗಣಪತಿಗೆ 21 ಅಂತ ಮಾಡ್ಕೊಂಡು, ಇಲ್ಲಿ ಎಳ್ಳು ಹುರ್ಕೋತಾ ಇದ್ದೀನಿ ನೋಡಿ. ಕಪ್ಪು ಎಳ್ಳನ್ನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇವಾಗ ಇಲ್ಲಿ ಪ್ರಸಾದ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ, ಇದಕ್ಕೆ ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು, ಸಿಹಿ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ. ಮತ್ತು ಇಲ್ಲಿ ತೆಂಗಿನಕಾಯಿ ಎಲ್ಲ ತುರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಅದನ್ನು ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ತೆಂಗಿನಕಾಯಿ ನನ್ನ ಮಗ ಹೀಗೆ ತೆಗಿದಾನೆ.
ಇವಾಗ ನೋಡಿ ಚೆನ್ನಾಗಿ ಅದನ್ನು ಹೆಚ್ಕೊಬಿಟ್ಟು ಚೆನ್ನಾಗಿ ಇವಾಗ ನೋಡಿ ಅದು ಪುಡಿ ಎಲ್ಲ ಹಾಕ್ಕೊಂಡೆ, ನಿನ್ನೆ ಮಾಡಿಟ್ಟೆಲ್ಲ ಕಡಲೆಕಾಳು ಪುಡಿ, ಹೆಸರು ಕಾಳು ಪುಡಿ ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮತ್ತು ಇವಾಗ ಎಳ್ಳು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇಕ್ಕಿಬಿಟ್ಟು ಬೆಲ್ಲ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲದೂ ಎಷ್ಟು ಚೆನ್ನಾಗಿರುತ್ತೆ ಅಂತ, ತುಂಬ ಟೇಸ್ಟಿಯಾಗಿದೆ. ನಮ್ಮ ಕಡೆ ಎಲ್ಲ ಪ್ರಸಾದಕ್ಕಂತ ಇದನ್ನೇ ಇಡೋದು. ಈ ಥರ ಪ್ರಸಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಬ್ಯಾಂಗ್ಳೂರಿಗೆ ಬಂದ ಮೇಲೇ ಮಾಡ್ತಾಯಿದ್ದೆ. ಇಲ್ಲಿ ನೋಡಿನೇ ಕಲ್ತಿರೋದು. ಊರಲ್ಲಿ ಇದನ್ನು ಮಾಡಲ್ಲ. ನಾನು ಮೊದಲು ಮಾಡಿದ್ದೆ ಅಲ್ವಾ ಪ್ರಸಾದ, ಅದನ್ನೇ ಇಡ್ತಾಯಿದ್ರು. ಇಲ್ಲಿ ಬಂದ ಮೇಲೆ ನಾನು ಈ ಥರ ಮಾಡಿ ಇಡ್ತಾಯಿದ್ದೆ. ಇವಾಗ ನೋಡಿ ಇಲ್ಲಿ ಇದು ಫಸ್ಟ್ ಪ್ರಸಾದ ಈ ಥರ ಇರುತ್ತಂತ ನಾನು ಇದರಲ್ಲೂ ಪ್ರಸಾದ ಮಾಡ್ಬೋದು ಅಂದ್ಕೊಂಡಿದ್ದೆ. ನಾನು ಬ್ಯಾಂಗ್ಳೂರಿಗೆ ಬಂದ ಮೇಲೆ ಅಷ್ಟರವರೆಗೆ ನನಗೆ ಗೊತ್ತಿರಲಿಲ್ಲ ಈ ಥರ. ಊರ ಕಡೆ ಎಲ್ಲ, ನಮ್ಮ ಊರ ಕಡೆ ಎಲ್ಲ ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ ಮುಂಚೆ. ಪ್ರಸಾದ ದೇವರಿಗೆ ಇಡ್ತಾ ಅಂತ ನನಗೆ ಇಡ್ತಾ ಇದ್ದರೆ ಏನೋ ನನಗೆ ಗೊತ್ತಿರಲಿಲ್ಲ. ಇವಾಗ ಉದ್ದಿನ ದೋಸೆ ಮಾತ್ರ ಮಾಡ್ತಾನೇ ಇದ್ದರು. ಉದ್ದಿನ ದೋಸೆ ಬೇಕೇ ಬೇಕು. ಇವಾಗ ನೋಡಿ ನನ್ನ ತಂಗಿ ಮಗ ಗಣಪತಿ ಮಾಡಿದ್ದಾನೆ, ತುಂಬ ಚೆನ್ನಾಗಿತ್ತು. ಅದನ್ನು ನಿಮಗೂ ತೋರಿಸೋಣ ಅಂತ. ಇವಾಗ ನೋಡಿ ನಾನು ಯಾವ ರೀತಿ ಈ ಥರ ಸಾರಿ ಉಟ್ಕೊಂಡು ರೆಡಿಯಾಗಿದ್ದೀನಿ ಪೂಜೆ ಮಾಡೋಕ್ಕೆ. ನಾನು ಫಸ್ಟ್ ಟೈಮ್ ಗಣೇಶನ ವಿಗ್ರಹನ ಗಣೇಶನ ಮನೆಗೆ ತಂದು ಈ ಸಲ ಫಸ್ಟ್ ಟೈಮ್ ಇಡ್ತಾ ಇದ್ದೀನಿ. ನೋಡಿ ಎಷ್ಟು ಸಿಂಪಲಾಗಿ ಪೂಜೆ ಮಾಡಿದ್ದೀನಿ, ಅಷ್ಟೇ ಏನು ಇದು ಮಾಡಿಲ್ಲ. ಗಣೇಶನ ಫಸ್ಟ್ ಟೈಮ್ ಗೌರಿ ಗಣೇಶನ ತಗೊಂಬಂದು ಪೂಜೆ ಮಾಡಿಬಿಟ್ಟು ಇವಾಗ ನಾನು ತುಂಬ ಖುಷಿ ಆಯಿತು ನನಗೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಂತ. ಎಲ್ಲನೂ ಪ್ರಸಾದ ಎಲ್ಲ ಇಟ್ಟು ಪೂಜೆ ಎಲ್ಲ ಆಯಿತು. ನೋಡಿ ಇವಾಗ ಪ್ರಸಾದ ಎಲ್ಲ ಆಯಿತು. ನಾನು ಈಗ ಹಬ್ಬಕ್ಕೆ ಯಾವ ರೀತಿ ಅಡುಗೆ ಮಾಡಿದೆ, ಅಡುಗೆ ಎಲ್ಲ ಹೇಗೆ ಮಾಡಿದೆ, ಏನಾಯಿತು ಅದೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.